السلام عليكم ورحمة الله وبركاته. ಗೌರವಾನ್ವಿತ ಗುರುಗಳೇ, ಭವನರಾದ ದೀಪಗಾರರೇ, ನನ್ನ ಶಬ್ದವನ್ನು ಆಲಿಸುತ್ತಿರುವ ನನ್ನ ಪ್ರೀತಿಯ ಮುತಾಲಿಂ ಸಹೋದರೇ, ವರ್ಷಪತಿ ನಡೆಸಿಕೊಂಡು ಬರುವ ಎಸ್ಪರೆನ್ಸ್ ಎಂಬ ಬಾಯಿ ವೇದಿಕೆಯಾಗಿದೆ. ನಾವೆಲ್ಲರೂ ಒಂದು ಕೂದಿರುವುದು ಇಲ್ಲಿ ನಿಮ್ಮ ಮುಂದೆ ಮಾತನಾಡಲು ಸಿಕ್ಕಿದ ವಿಷಯ ಜಾತ್ಮಿಕ ಸಮಾಜದಲ್ಲಿ ಮುಸ್ಲಿಂ ಜೀವನ ಮಾದರಿ. ಜಾತ್ಮಿಕ ಸಮಾಜ ಎಂದರೆ ಜಾತಿ, ಧರ್ಮ, ಲಿಂಗ ಅಥವಾ ಯಾವುದೇ ವ್ಯಕ್ತಿದ ಗುಣಲಕ್ಷಣವನ್ನು ಆಧಾರದ ಮೇಲೆ ಯಾವುದೇ ವ್ಯಕ್ತಿಯನ್ನು ಮತ್ತು ಅವಮಾನಿಸುವುದಿಲ್ಲ. ಎಲ್ಲ ನಾಗರಿಕರಿಗೆ ಸಾಮಾನ್ಯ ಹಕ್ಕುಗಳು ಹಾಗೂ ಅವಕಾಶವನ್ನು ನೀಡುವ ಸಮಾಜವೇ ಜಾತ್ಮಿಕ ಸಮಾಜ. ಜಾತಿಕ ಸಮಾಜ ಎಂದರೆ ಜಾತಿಕ ಸಮಾಜದಲ್ಲಿ ಮುಸ್ಲಿಮರು ತಮ್ಮ ಧಾರ್ಮಿಕ ಆಚರಣೆಗಳನ್ನು ನಡೆಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. ನಾವೆಲ್ಲರೂ ಸಾಮಾನ್ಯವಾಗಿ ಮನುಷ್ಯನ ನಿಯಂತ್ರಣಕ್ಕೆ ಅದ್ಭುತವಾದ ಸತ್ಯಗಳೆಂದು ಪರಿಗಣಿಸಲಾಗಬಹುದು. ನಾವೆಲ್ಲರೂ ಸಾಮಾನ್ಯವಾಗಿ ಮನುಷ್ಯನ ನಿಯಂತ್ರಣಕ್ಕೆ ಅದ್ಭುತವಾದ ಸತ್ಯಗಳೆಂದು ಪರಿಗಣಿಸಲಾಗಬಹುದು. ಜಾತಿಕ ಸಮಾಜದಲ್ಲಿ ಮುಸ್ಲಿಮರು ತಮ್ಮ ಆಚರಣೆಗಳನ್ನು ನಡೆಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. ಇದರಂತೆ ಅವರು ತಮ್ಮ ಮಸೀದಿಗೆ ಹೋಗಿ ಪ್ರಾರ್ಥನೆ ನಡೆಸಬಹುದು ಹಾಗೂ ಹಜ್ಜಿಗೆ ಹೋಗಬಹುದು, ಉಪವಾಸ ಮಾಡುವುದು ಹಾಗೂ ಇತರ ಧಾರ್ಮಿಕ ಆಚರಣೆಗಳನ್ನು ನಡೆಸಬಹುದು. ಜೊತೆಗೆ ಅವರ ಧರ್ಮಗಳನ್ನು ಗೌರವಿಸುವ ಮೂಲಕ ಜೊತೆಗೆ ಇತರಿಗೆ ಅವರ ಧರ್ಮ ಕುರಿತು ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. ಪ್ರೀತಿಯ ಮುತಾಲಿಮ್ಗಳೇ, ಜಾತಿಕ ಸಮಾಜದಲ್ಲಿ ಮುಸ್ಲಿಮರು ತಮ್ಮ ಧಾರ್ಮಿಕ ಕರ್ತವ್ಯಗಳನ್ನು ಮಾತ್ರ ನಿಭಾಯಿಸಬೇಕೆಂದಲ್ಲ, ಅವರು ಒಳ್ಳೆಯ ನಾಗರಿಕರಾಗಿ ಸಮಾಜ ಬೆಳವಣಿಗೆ ಕೊಡುಗೆ ನೀಡಬೇಕು ಹಾಗೂ ಉದ್ಯೋಗ ಮಾಡಬೇಕು, ಶಿಕ್ಷಣ ಪಡೆಯಬೇಕು ಹಾಗೂ ತಮ್ಮ ಹಕ್ಕುಗಳನ್ನು ಪೋಷಿಸಬೇಕು. ನಾವೆಲ್ಲರೂ ಸಾಮಾನ್ಯವಾಗಿ ಮುಸ್ಲಿಮರು ಧಾರ್ಮಿಕ ಆಚರಣೆಗಳನ್ನು ನಡೆಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. ಇಷ್ಟು ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ.